Hello guys, welcome back to Banking with Bhuvi. ಇವತ್ತು ಡೇ 3 ಆಫ್ 21 ಡೇಸ್ ಆಫ್ ಚಾಲೆಂಜ್. ಇದರಲ್ಲಿ ನಾನು ಡೈಲಿ 3 ಪಜಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ನಿನ್ನೆ ನಾನು ಲಾಸ್ಟ್ ಪಜಲಲ್ಲಿ ಆನ್ಸರ್ನ ಕಮೆಂಟ್ಸಲ್ಲಿ ತಿಳಿಸಿ ಅಂದರೆ ಒಬ್ಬರು ಮಾತ್ರ ನಿನ್ನೆ ಕಮೆಂಟಲ್ಲಿ ಹಾಕಿದ್ರು. ಸೊ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನೀವು ಆನ್ಸರ್ ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ಕಮೆಂಟಲ್ಲಿ ಹಾಕಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ದಿಸ್ ಇಸ್ ಫಸ್ಟ್ ಕ್ವಶನ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸಾಲ್ವ್ ಮಾಡೋಣ. 9 persons, namely I2, Q, work in 3 different banks called PNB, SBI and BOB. Okay, PNB, SBI, BOB. In each bank has at least 2 and at most 4 employees. ಅಂದರೆ ಮಿನಿಮಮ್ 2 ಇರಬೇಕು, ಮ್ಯಾಕ್ಸಿಮಮ್ 4 ಇರಬೇಕು. ಸೊ ಇದು ಟೋಟಲ್ 9 ಮೆಂಬರ್ಸ್ ಇದ್ದಾರೆ ಅಂದರೆ ಮಿನಿಮಮ್ 2 ಮ್ಯಾಕ್ಸಿಮಮ್ 4 ಅಂದರೆ 2 + 3 + 4 ಅಲ್ಲೇ ಡಿವೈಡ್ ಆಗುತ್ತೆ. ಸೊ ಯಾವ ಬ್ಯಾಂಕಲ್ಲಿ ಎಷ್ಟು ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ನೋಡ್ಕೊಳ್ಳೋಣ. BOB ಹ್ಯಾಸ್ ಫ್ಯೂವರ್ ದ್ಯಾನ್ 4 ಎಂಪ್ಲಾಯೀಸ್. ಅಂದರೆ BOBಯಲ್ಲಿ 4 ಬರಲ್ಲ, ಐದರ್ 2 or 3 ಆಗುತ್ತೆ. ಇಲ್ಲಿ 2 or 3. O ವರ್ಕ್ಸ್ ಓನ್ಲಿ ವಿತ್ J ಆ್ಯಂಡ್ J ಡಸ್ ನಾಟ್ ವರ್ಕ್ ಇನ್ PNB. ಅಂದರೆ O ವರ್ಕ್ಸ್ ಓನ್ಲಿ ವಿತ್ J ಅಂದರೆ ಇವರಿಬ್ಬರೇ ಕೆಲಸ ಮಾಡೋದು. ಯಾವುದೇ ಬ್ಯಾಂಕಲ್ಲಿ ವರ್ಕ್ ಮಾಡಿದ್ರು ಇವರಿಬ್ಬರೇ ವರ್ಕ್ ಮಾಡೋದು ಅಂತ. ಬಟ್ J ಡಸ್ ನಾಟ್ ವರ್ಕ್ ಇನ್ PNBಯಲ್ಲಿ ವರ್ಕ್ ಮಾಡಲ್ಲ ಅಂದರೆ ಐದರ್ SBI ಅಥವಾ BOBಯಲ್ಲಿ ವರ್ಕ್ ಮಾಡ್ತಾರೆ ಇಬ್ಬರು ಅಂತ. ಸೊ ನಾವು ಕೇಸ್ 1 ಕೇಸ್ 2 ಮಾಡ್ಕೊಳ್ಳೋಣ. ಒಂದು SBIಯಲ್ಲಿ OJ SBIಯಲ್ಲಿ, ಇಲ್ಲಿ OJ BOBಯಲ್ಲಿ. ಹಿಂಗೆ ಬಾಕ್ಸ್ ಹಾಕ್ಕೊಂಡ್ರೆ ಓಕೆ, ಅಲ್ಲಿ ನೆಕ್ಸ್ಟ್ ನಾವು ಮೆಂಬರ್ಸ್ನ ಹಾಕಬಾರ್ದು ಅಂತ ಅರ್ಥ. ನೆಕ್ಸ್ಟು L ಡಸ್ ನಾಟ್ ವರ್ಕ್ ವಿತ್ M ಆರ್ K. M ಜೊತೆಗೂ ವರ್ಕ್ ಮಾಡಲ್ಲ, K ಜೊತೆಗೂ ವರ್ಕ್ ಮಾಡಲ್ಲ. ಆ್ಯಂಡ್ PNBಯಲ್ಲಿ ಕೂಡ ವರ್ಕ್ ಮಾಡಲ್ಲ. P ವರ್ಕ್ ವಿತ್ Q ಆ್ಯಂಡ್ P ಡಸ್ ನಾಟ್ ವರ್ಕ್ ಇನ್ PNB. ಸೊ PNBಯಲ್ಲಿ P ವರ್ಕ್ ಮಾಡಲ್ಲ ಅಂದರೆ ನೆಕ್ಸ್ಟು P ವರ್ಕ್ಸ್ ವಿತ್ Q. ಒಂದು ಇದರಲ್ಲಿ P ವರ್ಕ್ಸ್ ವಿತ್ Q BOBಯಲ್ಲಿ ಏನು ಅಂದರೆ 4 ಮೆಂಬರ್ಸ್ ಆಗಂಗಿಲ್ಲ. ಸೊ ಮಿನಿಮಮ್ ನಾವು 1 ಮಾತ್ರ ಹಾಕ್ಬೋದು ಇಲ್ಲಿ. ನೆಕ್ಸ್ಟ್ ಆವಾಗ ಇಲ್ಲಿ PNBಯಲ್ಲಿ 4 ಮೆಂಬರ್ಸ್ನ ನಾವು ಅರೇಂಜ್ ಮಾಡಬೇಕಾಗತ್ತೆ. ಇಲ್ಲಿ ನಮಗಿನ್ನ ಗೊತ್ತಿಲ್ಲ ಯಾವುದ್ರಲ್ಲಿ 4 ಯಾವುದ್ರಲ್ಲಿ 3 ಅಂತ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. N ವರ್ಕ್ಸ್ ವಿತ್ ಓನ್ಲಿ 2 ಅದರ್ ಪರ್ಸನ್ಸ್. ಓಕೆ, N ಓನ್ಲಿ ವರ್ಕ್ಸ್ ವಿತ್ 2 ಅದರ್ ಪೀಪಲ್ ಅಂದರೆ 3 ಜನ ಎಲ್ಲಿ ವರ್ಕ್ ಮಾಡ್ತಾರಲ್ವ ಅಲ್ಲಿ ಮಾತ್ರ N ವರ್ಕ್ ಮಾಡೋದು ಅಂತ ಅರ್ಥ. ಸೊ ಇಲ್ಲಿ ನಮಗೆ ಫಸ್ಟ್ ಕೇಸಲ್ಲಿ ಆಲ್ರೆಡಿ ಗೊತ್ತಾಗಿದೆ BOBಯಲ್ಲೇ 3 ಜನ ವರ್ಕ್ ಮಾಡೋದು ಅಂತ. ಸೊ Nನ ನಾವಿಲ್ಲಿ ಹಾಕಿದರೆ ಉಳಿಯೋದು L M K. ಸೊ ಮುಂಚೆನೇ ಹೇಳಿದ ಹಾಗೆ ಅವು ವರ್ಕ್ ಮಾಡೋಂಗಿಲ್ಲ, ಒಟ್ಟಿಗೆ ವರ್ಕ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕೇಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು L ಇಲ್ಲಿ ವರ್ಕ್ ಮಾಡಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ L ಇಲ್ಲಿ ವರ್ಕ್ ಮಾಡುತ್ತೆ. L ಇಲ್ಲಿ ವರ್ಕ್ ಮಾಡುತ್ತೆ ಅಂದರೆ ನಾವು M ಆ್ಯಂಡ್ Kನ ಈ ಕಡೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ N ಓನ್ಲಿ ವರ್ಕ್ಸ್ ವಿತ್ 2 ಪೀಪಲ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು N ಹಾಕಿದರೆ 4 ಜನ ಆಗುತ್ತೆ. ಸೊ ಇದು ತಪ್ಪಾಗುತ್ತೆ, ನಾವು Nನ ಇಲ್ಲೇ ಹಾಕಬೇಕಾಗುತ್ತೆ. ಸೊ ದ ಫೈನಲ್ ಅರೇಂಜ್ಮೆಂಟ್ PNBಯಲ್ಲಿ MKN, SBIಯಲ್ಲಿ ಒಂದು ಯಾವುದೋ ಉಳಿತು, ಯಾವುದು I. SBIಯಲ್ಲಿ 4 ಜನ, PNBಯಲ್ಲಿ 3 ಜನ, BOBಯಲ್ಲಿ 2. ಸೊ ದ ಫೈನಲ್ ಆನ್ಸರ್ ವಿಲ್ ಬಿ ದಿಸ್. ಕ್ವೆಶನ್ ನೋಡೋಣ ಯಾವ್ಯಾವ ಥರ ಕ್ವೆಶನ್ ಇದೆ ಅಂತ. ಇನ್ ವಿಚ್ ಬ್ಯಾಂಕ್ L ಯಾವುದ್ರಲ್ಲಿ ವರ್ಕ್ ಮಾಡುತ್ತೆ? SBIಯಲ್ಲಿ. ಸೊ ಆಪ್ಷನ್ ಬಿ SBI ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ಸ್ ವರ್ಕ್ ಇನ್ BOBಯಲ್ಲಿ O ಆ್ಯಂಡ್ J. ಸೊ O ವರ್ಕ್ ಮಾಡುತ್ತೆ. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ವರ್ಕ್ಸ್ ಇನ್ ದ ಸೇಮ್ ಕಂಪನಿ, ಸೇಮ್ ಬ್ಯಾಂಕ್? ಓಕೆ, MKN. ಫಸ್ಟ್ ಆಪ್ಷನ್ನೇ MKN PNBಯಲ್ಲಿ ವರ್ಕ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋದೇನು ಬೇಡ. ಹೌ ಮೆನಿ ಪರ್ಸನ್ ವರ್ಕ್ ಇನ್ SBIಯಲ್ಲಿ ಎಷ್ಟು ಜನ? 4. ಆಪ್ಷನ್ ಸಿ
ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ? ಜೆ ವರ್ಕ್ಸ್ ಇನ್ ಪಿ ಎನ್ ಬಿ, ನೋ. ಪಿ ವರ್ಕ್ಸ್ ಇನ್ ಬಿ ಒ ಬಿ, ನೋ. ಓ ಆ್ಯಂಡ್ ಜೆ ವರ್ಕ್ಸ್ ಇನ್ ದ ಸೇಮ್ ಬ್ಯಾಂಕ್. ಇದು ಕ್ವಶನಲ್ಲೇ ಕೊಟ್ಟಿದ್ರು ಆ್ಯಕ್ಚುಲಿ. ಸೊ ದಿಸ್ ವಿಲ್ ಬಿ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನ ನೋಡ್ಕೊಳ್ಳೋಣ. ಸೊ ದಿಸ್ ವಿಲ್ ಬಿ ಸೆಕೆಂಡ್ ಕ್ವಶನ್. ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಓಕೆ, ನೋಡೋಣ. ಇದು ಪೋಸ್ಟ್ ಬಗ್ಗೆ. ಓಕೆ. ಎ ಬಿ ಸಿ ಡಿ ಇ ಎಫ್ ವರ್ಕಿಂಗ್ ಇನ್ ಇಂಡಿಯನ್ ಕಂಪನಿ, ಇಂಡಿಯನ್ ಆರ್ಮಿ, ಕಂಪನಿ ಅಂತಲೇ ಹೇಳ್ತಾ ಇದ್ದೀನಿ, ಇಂಡಿಯನ್ ಆರ್ಮಿ, ಆ್ಯಂಡ್ ಈಚ್ ಹ್ಯಾಸ್ ಡಿಫ್ರೆಂಟ್ ರ್ಯಾಂಕ್. ಲೆಫ್ಟಿನೆಂಟ್, ಕ್ಯಾಪ್ಟನ್, ಮೇಜರ್. ಓಕೆ, ಲೆಫ್ಟಿನೆಂಟ್, ಕ್ಯಾಪ್ಟನ್, ಮೇಜರ್, ಲೆಫ್ಟಿನೆಂಟ್ ಕಾಲನಲ್ ಆ್ಯಂಡ್ ಬ್ರಿಗೇಡರ್. ಸರಿ, ಕೌಂಟ್ ಮಾಡ್ಕೊಳ್ಳೋಣ. 2 3 4 5 6. ಓಕೆ. ಓಕೆ, ಅವ್ರ ಹತ್ರ ಡಿಫ್ರೆಂಟ್ ಕಾರ್ ಇದೆ. ಸಮಥಿಂಗ್. ಎಫ್ ಈಸ್ 2 ರ್ಯಾಂಕ್ ಸೀನಿಯರ್ ಟು ದ ಪರ್ಸನ್ ಹೂ ಓನ್ಸ್ ಬೆಂಟ್ಲಿ. ಎಫ್ ಈಸ್ 2 ರ್ಯಾಂಕ್ ಸೀನಿಯರ್ ಟು ದ ಪರ್ಸನ್ ಹೂ ಓನ್ಸ್ ಬೆಂಟ್ಲಿ ಅಂದರೆ ಎಫ್ ಒಂದು ಗ್ಯಾಪ್ ಬೆಂಟ್ಲಿ ಬರುತ್ತೆ ಈ ಕಡೆ. ದೇರ್ ಈಸ್ 1 ರ್ಯಾಂಕ್ ಬಿಟ್ವೀನ್ ಎಫ್ ಆ್ಯಂಡ್ ದ ಪರ್ಸನ್ ಹೂ ಓನ್ಸ್ ರೆನಾಲ್ಟ್. ಓಕೆ, ಇಲ್ಲಿ ಒಂದು ಗ್ಯಾಪ್ ಇದೆ, ಸೊ ಈ ಕಡೆ ಬರುತ್ತೆ ಸಮಥಿಂಗ್ ರೆನಾಲ್ಟ್. ದ ನಂಬರ್ ಆಫ್ ಪರ್ಸನ್ ಸೀನಿಯರ್ ಟು ದ ರೆನಾಲ್ಟ್ ಓನರ್ ಈಸ್ 1 ಲೆಸ್ ದ್ಯಾನ್ ದ ನಂಬರ್ ಆಫ್ ಪರ್ಸನ್ ಜೂನಿಯರ್ ಟು ಇ. ಇದಕ್ಕಿಂತ ಸೀನಿಯರ್ ಯಾರಿರ್ತಾರಲ್ಲ ಅವ್ರು 1 ಲೆಸ್ ಇರ್ತಾರೆ. ಸೊ ಈಗಿಂತ ಎಷ್ಟು ಜನ ಜೂನಿಯರ್ ಇರ್ತಾರಲ್ಲ ಅಷ್ಟು. ಓಕೆ. ಮೋರ್ ದ್ಯಾನ್ 2 ಪರ್ಸನ್ ಆರ್ ರ್ಯಾಂಕ್ ಬಿಟ್ವೀನ್ ಇ ಆ್ಯಂಡ್ ಡಿ. ಮೋರ್ ದ್ಯಾನ್ 2 ಅಂದರೆ 3 ಅಥವಾ 3ಗಿಂತ ಜಾಸ್ತಿ ಗ್ಯಾಪ್ ಇರುತ್ತೆ ಇವರಿಬ್ಬರ ಮಧ್ಯ. ದ ಪರ್ಸನ್ ಹೂ ಓನ್ಸ್ ದ ಫಾರ್ಡ್ ಈಸ್ 2 ರ್ಯಾಂಕ್ ಜೂನಿಯರ್ ಟು ಡಿ. ಫಾರ್ಡ್ 2 ರ್ಯಾಂಕ್ ಜೂನಿಯರ್ ಟು ಡಿ. ಓಕೆ. B is senior to C. B is senior to C, but junior to Toyota. And A is 2 rank senior to Audi. ಸೊ ನಮಗೆ ಜಾಸ್ತಿ ಸಿಗ್ತಾ ಇರೋದು ಇಲ್ಲಿಂದನೇ 1 2 3 4 5 ಸಿಗ್ತಾ ಇದೆ. ಸೊ 2 ಥರ ಅರೇಂಜ್ ಮಾಡ್ಕೋಬೋದು ನಾವು. ಒಂದು ರೆನಾಲ್ಟ್ ಗ್ಯಾಪ್ ಎಫ್ ಗ್ಯಾಪ್ ಬೆಂಟ್ಲಿ, ಇನ್ನೊಂದು ರೆನಾಲ್ಟ್ ಇಲ್ಲಿ ಬರುತ್ತೆ ಗ್ಯಾಪ್ ಎಫ್ ಗ್ಯಾಪ್ ಬೆಂಟ್ಲಿ. ಒಂದು ರೆನಾಲ್ಟ್ಗಿಂತ ಸೀನಿಯರ್ ಎಷ್ಟು ಜನ ಇರ್ತಾರೋ ಅವರು 1 ಲೆಸ್ಸು, ಈಗಿಂತ ಜೂನಿಯರ್ ಎಷ್ಟು ಜನ ಇರ್ತಾರೋ ಅಷ್ಟು. ಸೊ ಇಲ್ಲಿ 0 ಇದೆ ಅಂದರೆ ಇಲ್ಲಿ ಬರುತ್ತೆ ಅಂತ ಅರ್ಥ. ಸಾರಿ, ಇಲ್ಲಿ ಬರುತ್ತೆ ಅಂತ. ಈಗಿಂತ ಜೂನಿಯರ್ಸ್ ಒಬ್ಬರಿದ್ದಾರೆ, ಸೊ 1 - 1 ಇಲ್ಲಿಗೆ 0 ಆಗುತ್ತೆ. ನೆಕ್ಸ್ಟು ರೆನಾಲ್ಟ್ಗಿಂತ ಸೀನಿಯರ್ಸ್ ಒಬ್ಬರಿದ್ದಾರೆ, ಸೊ 1 + 1 ಈಗಿಂತ 2 ಮೆಂಬರ್ಸ್ ಜೂನಿಯರ್ಸ್ ಇದ್ದಾರೆ ಅಂತ ಅರ್ಥ. ಸೊ 1 2 ಇಲ್ಲಿ ಬರುತ್ತೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನೇ ನಾವು ಟ್ರೈ ಮಾಡಿದ್ರು ಈ ಕೇಸಲ್ಲಿ ನೋಡ್ಕೊಳ್ಳೋಣ. ಓಕೆ, ಇ ಮತ್ತು ಡಿಗೆ 3 ಆರ್ 3ಗಿಂತ ಜಾಸ್ತಿ ಗ್ಯಾಪ್ ಇರಬೇಕು. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ 1 2 3. ಸೊ ಡಿ ಇಲ್ಲೇ ಬರುತ್ತೆ. 3ಗಿಂತ ಜಾಸ್ತಿ ಹೋದರೆ ಇಲ್ಲಿ ಹೊರಗೆ ನಾವು ಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಡಿ ಇಲ್ಲೇ ಬರುತ್ತೆ. ನೆಕ್ಸ್ಟು ಡಿ 1 ಗ್ಯಾಪ್ ಫಾರ್ಡ್, ಇದು ಡಿ 1 ಗ್ಯಾಪ್ ಫಾರ್ಡ್ ಎಫ್ ಫಾರ್ಡ್. ನೆಕ್ಸ್ಟು ಇದು ಸಿಗಿಂತ ಸೀನಿಯರ್ ಬಿಗಿಂತ ಸೀನಿಯರ್ ಟೊಯೋಟಾ ಇರ್ತಾರೆ. ಸೊ ಇಲ್ಲಿ ಟೊಯೋಟಾ ಬರುತ್ತೆ, ಬಿ ಇಲ್ಲಿ ಸಿ. ಸೊ ನೆಕ್ಸ್ಟು ಇದು ಎ 1 ಗ್ಯಾಪ್ ಔಡಿ ಇದೆ. ಸೊ ಇಲ್ಲಿಗೆ ಬರಬೇಕು. ಒಂದೊಂದು ಗ್ಯಾಪ್ ಇಲ್ಲಿದೆ, ಇಲ್ಲಿದೆ. ಸೊ ಎ ನಾವು ಇಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಎ ಇಲ್ಲಿ ಔಡಿ. ನೆಕ್ಸ್ಟ್ ಒಂದು ಉಳ್ಕೊತು, ಯಾವುದಪ್ಪ? ಹ್ಯುಂಡೈ. ಸ್ಪೆಲ್ಲಿಂಗ್ ಏನೋ ಒಂದು. ಸೊ ದಿಸ್ ವಿಲ್ ಬಿ ದ ಫೈನಲ್ ಅರೇಂಜ್ಮೆಂಟ್. ಕ್ವೆಶನ್ಸ್ ನೋಡ್ಕೊಳ್ಳೋಣ.
ಹೂ ಅಮಂಗ್ ದ ಫಾಲೋಯಿಂಗ್ ಹ್ಯಾಸ್ ಬೆಂಟ್ಲಿ? ಹೂ? ಇ. ಆಪ್ಷನ್ ಇ ಆನ್ಸರ್. ವಿಚ್ ರ್ಯಾಂಕ್ ಈಸ್ ಹೆಲ್ಡ್ ಬೈ ಎಫ್? ಎಫ್ ಮೇಜರ್. ಓಕೆ, ಆಪ್ಷನ್ ಸಿ ಮೇಜರ್. ಹೂ ಈಸ್ ದ ಕ್ಯಾಪ್ಟನ್ ಇನ್ ದ ಫೈನಲ್ ಅರೇಂಜ್ಮೆಂಟ್? ಕ್ಯಾಪ್ಟನ್ ಎ, ಟೊಯೋಟಾ. A. Okay. Which of the following person car combination is correct? B. Ford. No. D. Toyota. No. C. Hyundai. Okay. C is correct answer. Who is immediately junior to F? F to immediately junior B. So right answer will be B. Next question ನೋಡ್ಕೊಳ್ಳೋಣ. ಥರ್ಡ್ ಕ್ವೆಶನ್ ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಏಯ್ಟ್ ಡಿಪಾರ್ಟ್ಮೆಂಟ್ಸ್, ಅಡ್ಮಿನ್, ಬ್ರ್ಯಾಂಡಿಂಗ್. ಓಕೆ, ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ಓಕೆ, ನಾವು ಇದನ್ನು ಎ ಬಿ ಸಿ ಡಿ ಅಂತಲೇ ತಗೊಳ್ಳೋಣ, ಸುಮ್ಮನೆ ಲೆಂತಿ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಡಿಫ್ರೆಂಟ್ ಫ್ಲೋರ್ಸ್ ಅಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಓಕೆ, ಇಲ್ಲಿ ನಂಬರ್ ಕೊಟ್ಟಿಲ್ಲ. ಲೋವರ್ ಮೋಸ್ಟ್ ಇಸ್ 1, ಟಾಪ್ ಮೋಸ್ಟ್ ಇಸ್ 8 ಅಂತ ಏನೂ ಮೆನ್ಷನ್ ಮಾಡಿಲ್ಲ. ಸೊ ದ ಎಕ್ಸಾಕ್ಟ್ಲಿ 3 ಫ್ಲೋರ್ ಆರ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಹೆಚ್ ಆರ್ ಡಿಪಾರ್ಟ್ಮೆಂಟ್. ಓಕೆ, ಜಿ ಮತ್ತು ಹೆಚ್ ಮಧ್ಯೆ 3 ಫ್ಲೋರ್ಸ್ ಗ್ಯಾಪ್ ಇದೆ. ನೈದರ್ ಇಸ್ ದ ಟಾಪ್ ಮೋಸ್ಟ್ ಆರ್ ಬಾಟಮ್ ಮೋಸ್ಟ್. ಓಕೆ, ಇದ್ರ ಮೇಲೆ ಒಂದು ಅಥವಾ ಇದ್ರ ಕೆಳಗೆ ಒಂದು ಫ್ಲೋರ್ಸ್ ಮಿನಿಮಮ್ ಇರಲೇಬೇಕು. ನೆಕ್ಸ್ಟ್ ಏನಿದೆ, ದ ಗ್ರೋತ್ ಡಿಪಾರ್ಟ್ಮೆಂಟ್ ಈಸ್ ಬಿಲೋ ಹೆಚ್ ಆರ್. ಸೊ ಹೆಚ್ ಇಲ್ಲಿ ಬರುತ್ತೆ, 3 ಗ್ಯಾಪ್ ಜಿ. ಸೊ ನಾವು ಕೇಸ್ ಹಾಕ್ಕೊಂಡ್ಬಿಡೋಣ. ಸೊ 1 2 3 4 5 6 7 8. ಇಲ್ಲಿ ಹೆಚ್ ಮೇಲೆ 3 ಗ್ಯಾಪ್ ಜಿ. ಯಾವುದೂ ಕೂಡ ಟಾಪ್ ಅಥವಾ ಬಾಟಮ್ ಇಲ್ಲ. ಸೊ 2 ಫ್ಲೋರ್ ಗ್ಯಾಪ್ ಇರುತ್ತೆ ಅಂತ ಅರ್ಥ. 1 2 3 4 5 6 7. ಇಲ್ಲೇ 7 ಬಂತು. ಸೊ ನಾವು ಇಲ್ಲಿ ಅರೇಂಜ್ ಮಾಡ್ಕೋಬೋದು. ಒಂದು ಹೆಚ್ಚಿಗಿಂತ ಮೇಲೆ 1 ಫ್ಲೋರ್ ಗ್ಯಾಪ್ ಕೊಟ್ಕೊಳ್ಳೋಣ, ಇಲ್ಲ ಇನ್ನೊಂದು ಕೇಸಲ್ಲಿ 2 ಫ್ಲೋರ್ ಗ್ಯಾಪ್ ಕೊಟ್ಕೊಳ್ಳೋಣ. 2 3 ಜಿ. ಓಕೆ, ನೆಕ್ಸ್ಟ್ ಡೇಟಾ ಏನಿದೆ, ದ ನಂಬರ್ ಆಫ್ ಫ್ಲೋರ್ಸ್ ಅಬೋವ್ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಫ್ಲೋರ್ಸ್ ಬಿಲೋ ಸಿ ಡಿಪಾರ್ಟ್ಮೆಂಟ್. ಓಕೆ, ಹೆಚ್ ಮೇಲೆ ಎಷ್ಟಿದೆ? ಸೊ ಇಲ್ಲಿ 1 ಗ್ಯಾಪ್ ಇದೆ. ಸೊ ಸಿಗಿಂತ ಕೆಳಗೆ 1 ಗ್ಯಾಪ್ ಕೊಟ್ಕೊಳ್ಳೋಣ. ಇಲ್ಲಿ ಹೆಚ್ಗಿಂತ ಮೇಲೆ 2. ಸೊ ಇಲ್ಲಿ ಸಿಗಿಂತ ಕೆಳಗೆ 2. ನೆಕ್ಸ್ಟ್, ದ ಬ್ರ್ಯಾಂಡಿಂಗ್ ಡಿಪಾರ್ಟ್ಮೆಂಟ್ ಈಸ್ 2 ಫ್ಲೋರ್ ಅಬೋವ್ ದ ಸಿ. 1 2 1 2. ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ಅಡ್ಜಸೆಂಟ್ ಟು ದ ಬ್ರ್ಯಾಂಡಿಂಗ್ ಡಿಪಾರ್ಟ್ಮೆಂಟ್. ಸೊ ಬಿಗಿಂತ ಅಡ್ಜಸೆಂಟಲ್ಲಿ ಅಂದರೆ ಮೇಲೆ ಅಥವಾ ಕೆಳಗಿನ ಫ್ಲೋರಲ್ಲಿ ಎಫ್ ಇರಬೇಕು ಅಂತ ಅರ್ಥ. ಸೊ ಇಲ್ಲಿ ಒಂದು ಖಾಲಿ ಇದೆ. ಸೊ ಇಲ್ಲಿ ಕೂಡ ಒಂದು ಖಾಲಿ ಇದೆ. ಸೊ ನಾವು ಇಲ್ಲೇ ಡೇಟಾನ ಫಿಕ್ಸ್ ಮಾಡ್ಕೊಂಬಿಡ್ಬೋದು ತಕ್ಷಣವೇ. ನೆಕ್ಸ್ಟ್, ದ ಎಕ್ಸಾಕ್ಟ್ಲಿ 2 ಫ್ಲೋರ್ ಆರ್ ಬಿಟ್ವೀನ್ ಫೈನಾನ್ಸ್ ಆ್ಯಂಡ್ ಡಿಸೈನ್. ಎಫ್ ಮತ್ತು ಡಿ ಮಧ್ಯೆ 2 ಫ್ಲೋರ್ ಗ್ಯಾಪ್ ಇರುತ್ತೆ ಅಂತ. ಇಲ್ಲಿ ಬರಲ್ಲ, ಯಾಕಂದರೆ 2 ಫ್ಲೋರ್ ಗ್ಯಾಪ್ ಆದ ತಕ್ಷಣ ಇಲ್ಲಿ ಸಿ ಇದೆ. ಸೊ ಮೇಲೆ ಹೋಗುತ್ತೆ 1 to ಡಿ. ಇಲ್ಲಿ ಮೇಲೆ ಕೂಡ ಹೋಗ್ಬೋದು, ಕೆಳಗೆ ಕೂಡ ಹೋಗ್ಬೋದು. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ಪಾಯಿಂಟ್ ಸಿಕ್ಕಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ದ ಅಡ್ಮಿನ್ ಡಿಪಾರ್ಟ್ಮೆಂಟ್ ಈಸ್ ಬಿಲೋ ಡಿ. ಎ ಈಸ್ ಬಿಲೋ ಡಿ ಬಟ್ ಅಬೋವ್ ಇ. ಸೊ ಈ ಕೇಸಲ್ಲಿ ಏನಾಗುತ್ತೆ, ಡಿಯಿಂದ ಕೆಳಗೆ ಎ ಇರಬೇಕು, ಎಯಿಂದ ಕೆಳಗೆ ಇ ಇರಬೇಕು. ಸೊ ಇಲ್ಲಿ ಫಿಕ್ಸ್ ಆಯಿತು. ಈ ಕೇಸಲ್ಲಿ ಏನು ತಪ್ಪಾಗುತ್ತೆ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಎಫ್ಗಿಂತ ಕೆಳಗೆ 1 to ಎಫ್ ಟು ಡಿ 2 ಫ್ಲೋರ್ ಗ್ಯಾಪ್ ಇದೆ ಅಂತ ಮುಂಚೆನೇ ಹೇಳಿದ್ದಾರೆ. 1 to ಡಿ ಇಲ್ಲಿ ಹಾಕ್ಕೊಂಡ್ರೆ ಡಿಗಿಂತ ಕೆಳಗೆ ಎ ಮತ್ತು ಇ ಬರಬೇಕು ಅಂತ ಹೇಳಿದರು. ಸೊ ಇದು ತಪ್ಪಾಗತ್ತೆ. ನೆಕ್ಸ್ಟು ಇಲ್ಲಿ ಎಫ್ 1 to ಡಿ ಆದರೆ ಡಿಗಿಂತ ಆಲ್ರೆಡಿ ಮೇಲೊಂದು ಫ್ಲೋರ್ ಗ್ಯಾಪ್ ಇದೆ, ಇಲ್ಲಿ ಕೂಡ ಗ್ಯಾಪ್ ಇದೆ. ಡಿಯಿಂದ ಕೆಳಗೆ ಎ ಆಗುತ್ತೆ, ಬಟ್ ಎಯಿಂದ ಕೆಳಗೆ ಇ ಬರಲ್ಲ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ ದಿ ಫೈನಲ್ ಆನ್ಸರ್. ಥರ್ಡ್ ಕ್ವೆಶನ್ಗೆ ರಿಲೇಟೆಡ್ ಆಗಿರೋ 5 ಕ್ವೆಶನ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಟ್ರೈ ಟು ಆನ್ಸರ್ ದಿಸ್ ಇನ್ ಕಮೆಂಟ್ ಸೆಕ್ಷನ್. ಕಮೆಂಟ್ ಸೆಕ್ಷನಲ್ಲಿ ಹಾಕೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವೇ ಸಾಲ್ವ್ ಮಾಡಿಬಿಟ್ಟು ಕರೆಕ್ಟ್ ಆನ್ಸರ್ ಏನು ಅಂತ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ತನಕ ನೋಡಿದರೆ ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋದಿಂದ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನಾಳೆ ಹಾಕ್ತೀನಿ. ಸೊ ಜಾಯ್ನ್ ಆಗಿ ಅಲ್ಲಿಗೆ. ಅಲ್ಲಿ ಡೈಲಿ ಕ್ವಿಸ್ ಕೂಡ ಇರುತ್ತೆ. ಆ್ಯಂಡ್ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಲರ್ನಿಂಗ್.